ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ಮಂತ್ರ ಹೇಳಿ ಊಹಿಸದ ರೀತಿಯಲ್ಲಿ ಹಣ ಬಂದು ನಿಮ್ಮನ್ನ ಸೇರುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಬದುಕು ಅಂದ್ರೆ ಅನೇಕ ಕಷ್ಟ ನಷ್ಟಗಳು ಏಳು ಬೀಳುಗಳು ಇದ್ದೇ ಇರುತ್ತೆ. ಜೀವನದಲ್ಲಿ ಬರೀ ಸಿಹಿನೇ ಇರೋದಿಲ್ಲ ಅಥವಾ ಬರೀ ಕಹಿನೇ ಇರೋದಿಲ್ಲ. ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲೋದೇ ಜೀವನ. ಆದ್ರೆ ಕೆಲವೊಮ್ಮೆ ಕಷ್ಟದ ಪರಿಸ್ಥಿತಿಗಳನ್ನ ಮೆಟ್ಟಿ ನಿಲ್ಲೋದು ಸುಲಭವಲ್ಲ. ಅಂತಹ ಸಮಯವನ್ನ ಎದುರಿಸೋಕೆ ಅಷ್ಟೇ ಧೈರ್ಯ, ಛಲ ಬೇಕು. ಒಂದಾದ ಮೇಲೆ ಒಂದರಂತೆ ಬರೋ ಕಷ್ಟಗಳು ಎಂಥವರನ್ನೂ ಕೂಡ ಕುಗ್ಗುವಂತೆ ಮಾಡಿಬಿಡುತ್ತವೆ. ಸಾಯುವವನಿಗೆ ಹುಲ್ಕಡ್ಡಿಯೂ ಆಸರೆ ಅನ್ನೋ ಹಾಗೆ ಅಂತಹ ಸಮಯದಲ್ಲಿ ಯಾವುದಾದ್ರೂ ಒಂದು ಶಕ್ತಿ ಜೊತೆಗಿದ್ರೆ ಅದೇ ಎಷ್ಟೋ ಧೈರ್ಯ ನೀಡುತ್ತೆ. ಈ ವಿಡಿಯೋದಲ್ಲಿ ದೇವರ ಈ ಮಂತ್ರಗಳಿಂದ ಹಣವನ್ನ ನಿಮ್ಮೆಡೆಗೆ ಆಕರ್ಷಿಸಬಹುದಾಗಿದೆ. ಇಂತಹ ಮಂತ್ರೋಚ್ಚಾರಣೆಯಿಂದ ಜೀವನದಲ್ಲಿ ಎದುರಾದ ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ, ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಅನೇಕ ಮಂತ್ರಗಳನ್ನ ಹೇಳಿದ್ದೀವಿ. ಅದರಲ್ಲಿ ನಿಮ್ಮ ಕಷ್ಟಕ್ಕೆ ಯಾವ ಮಂತ್ರ ಸೂಕ್ತವೋ ಅದನ್ನ ನೀವು ಹೇಳ್ಕೊಳ್ಳಿ. ಕಷ್ಟ ದೂರ ಮಾಡುತ್ತೆ ಈ ಮಂತ್ರ. ಕುಬೇರನ ಮಂತ್ರ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ನೀವು ಹಣದ ಕೊರತೆಯಿಂದ ಬಳಲ್ತಾ ಇದ್ರೆ ಪ್ರತಿನಿತ್ಯ ಕುಬೇರನ ಈ ಮಂತ್ರವನ್ನ 108 ಬಾರಿ ಪಠಿಸಬೇಕು. ಈ ಕುಬೇರ ಮಂತ್ರವನ್ನ ಸಾಕ್ಷಾತ್ ರಾವಣ ಕೂಡ ಜಪಿಸ್ತಿದ್ದ ಅಂತ ಹೇಳಲಾಗುತ್ತೆ. ಲಕ್ಷ್ಮಿಯ ಮಂತ್ರ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೈ ನಮಃ. ಇದು ಲಕ್ಷ್ಮೀ ದೇವಿಯ ಮೂಲ ಮಂತ್ರವಾಗಿದೆ. ಈ ಮಂತ್ರದ ಪಠಣದಿಂದ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ. ಆರ್ಥಿಕ ಸಮಸ್ಯೆಯನ್ನ ದೂರ ಮಾಡೋ ಮಂತ್ರ. ಓಂ ಹ್ರೀಂ ಶ್ರೀ ಕ್ರೀಂ ಕ್ಲೀಂ ಲಕ್ಷ್ಮಿ ಮಮ ಗೃಹೇ ಧನಪೂರಯೇ ಧನಪೂರಯೇ ಚಿಂತಾಯ ದೂರಯೇ ದೂರಯೇ ಸ್ವಾಹ. ಈ ಮಂತ್ರವನ್ನ ಪ್ರತಿನಿತ್ಯ ಹೇಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಧನ್ವಂತರಿ ಮಂತ್ರ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಲಶ ಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರಿಲೋಕಪಥಾಯ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ನಮಃ. ಇದು ವಿಷ್ಣು ಸ್ವರೂಪಿಯಾದ ಧನ್ವಂತರಿಯ ಪೌರಾಣಿಕ ಮಂತ್ರವಾಗಿದೆ. ಇದನ್ನ ನಿಯಮಿತವಾಗಿ ಪಠಿಸ್ತಾ ಬಂದ್ರೆ ಧನ ಸಂಪತ್ತು ಹೆಚ್ಚಾಗುತ್ತೆ. ಗಣೇಶನ ಮಂತ್ರ. ಓಂ ಗಂ ಗಣಪತಯೇ ನಮಃ. ತಾಯಿ ಲಕ್ಷ್ಮಿ ಗಣೇಶನಲ್ಲಿ ತನ್ನ ಮಗನನ್ನ ಕಾಣ್ತಾಳೆ. ಹಾಗಾಗಿ ಪ್ರತಿದಿನ ಗಣೇಶನ ಈ ಮಂತ್ರವನ್ನ 108 ಬಾರಿ ಪಠಿಸೋದ್ರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ. ವಿಷ್ಣು ಮಂತ್ರ. ಓಂ ಭೂರಿದಾ ಭೂರಿ ದೇಹಿನೋ ಮಾದ್ರಭಂ ಭೂರ್ಯಾಭರ ಭೂರಿ ಘೋರಿದ್ರ ದಿತ್ಸಸಿ ಓಂ ಭೂರಿದ ತೆಸಿ ಶ್ರುತಃ ಪುರುತ್ರಾಶೂರ ವ್ರತಹನ್. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳೋದಕ್ಕೆ ವಿಷ್ಣುವಿನ ಈ ಜಪವನ್ನ ನೀವು ನಿತ್ಯವೂ ಜಪಿಸಬಹುದು. ಧನಲಾಭವನ್ನ ಹೆಚ್ಚಿಸೋಕೆ ಈ ಮಂತ್ರ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಗ್ರಾಂ ಗ್ರೀಂ ಗ್ರೌಸ್ ಸಹ ಗುರವೇ ನಮಃ. ಈ ಮಂತ್ರದಿಂದ ನಿಮ್ಮ ಜೀವನದಲ್ಲಿನ ಹಣದ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಜಾತಕದಲ್ಲೇ ಸಂಪತ್ತನ್ನ ಹೆಚ್ಚಿಸೋ ಗುರುವಿನ ಈ ಮಂತ್ರದ ಜಪವನ್ನ ಅವಶ್ಯಕವಾಗಿ ಮಾಡಬೇಕು. ಹನುಮನ ಮಂತ್ರ. ಓಂ ಹನುಮತೇ ನಮಃ. ಪ್ರತಿದಿನ ಈ ಮಂತ್ರವನ್ನ ಹೇಳೋದ್ರಿಂದ ಹಣಕಾಸು ವಲಯದಲ್ಲಿ ನಿಮಗೆ ಏಳಿಗೆಯಾಗುತ್ತೆ. ಶಿವನ ಮಂತ್ರ. ಓಂ ನಮಃ ಶಿವಾಯ.
ಅತ್ಯಂತ ಸರಳವಾದ ಈ ಮಂತ್ರವನ್ನ 108 ಬಾರಿ ಹೇಳೋದ್ರಿಂದ ನಿಮ್ಮ ಎಲ್ಲಾ ತೊಂದರೆಗಳು ನಿವಾರಣೆಯಾಗುತ್ತವೆ. ಹಣದ ತೊಂದರೆಯನ್ನ ನೀಗಿಸೋ ಮಂತ್ರ ಧನಾಯ ನಮೋ ನಮಃ, ಓಂ ಧನಾಯ ನಮಃ. ಈ 2 ಮಂತ್ರಗಳನ್ನ ಮಾಲೆಯ ಜೊತೆ ಪಠಿಸಿದ್ರೆ ಒಳ್ಳೆಯ ಫಲ ಸಿಗುತ್ತೆ. ದಾರಿದ್ರ್ಯ ನಿವಾರಣಾ ಮಂತ್ರ ಓಂ ಹ್ರೀಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ. ಮಂತ್ರದ ಪರಿಣಾಮ ಈ ಮಂತ್ರವನ್ನ ಶುದ್ಧ ಚೈತನ್ಯದಿಂದ ಬೆಳಗ್ಗೆ ದೀಪವನ್ನ ಬೆಳಗಿಸಿ ಮತ್ತು ಧೂಪವನ್ನ ನೀಡಿ ಜಪಮಾಲೆಯನ್ನ ಹಿಡಿದು ಸಂಪೂರ್ಣ 1 ಜಪಮಾಲೆಯನ್ನ 11 ಬಾರಿ ಪಠಿಸಬೇಕು. ಇದರಿಂದ ಸಂಪತ್ತು, ಸಂತೋಷ, ಶಾಂತಿ ಸಿಗುತ್ತೆ. ವಿಶೇಷವಾಗಿ ಹಣದ ಕೊರತೆಯನ್ನ ಹೋಗಲಾಡಿಸೋದಕ್ಕೆ ಈ ಮಂತ್ರವನ್ನ ಜಪಿಸಬೇಕು. ಶಾಂತಿ, ಸಂತೋಷ ಮತ್ತು ಸಮೃದ್ಧಿಗಾಗಿ ವಿಷ್ಣು ಮಂತ್ರ ಓಂ ನಮೋ ನಾರಾಯಣ ಯಾ ಶ್ರೀಮನ್ನಾರಾಯಣ ನಾರಾಯಣ ಹರಿಹರಿ, ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಂತ್ರದ ಪರಿಣಾಮ ಭಗವಾನ್ ವಿಷ್ಣುವನ್ನ ಜಗತ್ಪಾಲಕ ಅಂತ ಪರಿಗಣಿಸಲಾಗಿದೆ. ಅವರು ನಮ್ಮೆಲ್ಲರ ಪೋಷಕರಾಗಿದ್ದಾರೆ. ಆದ್ರಿಂದ ಹಳದಿ ಹೂಗಳು ಮತ್ತು ಹಳದಿ ಬಟ್ಟೆಗಳನ್ನ ಅರ್ಪಿಸಿ ಮತ್ತು ಮೇಲಿನ ಮಂತ್ರದಿಂದ ಅವರನ್ನ ಸ್ಮರಿಸೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮತ್ತು ಘಟನೆಗಳು ಸಂಭವಿಸಿ ಜೀವನವು ಸಂತೋಷದಿಂದಿರುತ್ತೆ. ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆ ಮತ್ತು ಪ್ರಾರ್ಥನೆಯಿಂದ ಸಂತೋಷ ಮತ್ತು ಸಮೃದ್ಧಿಯು ಅಭಿವೃದ್ಧಿಗೊಳ್ಳುತ್ತೆ. ಕ್ಲೇಶನಾಶ ಮಂತ್ರ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮಂತ್ರದ ಪರಿಣಾಮ ಈ ಮಂತ್ರವನ್ನ ನಿಯಮಿತವಾಗಿ ಪಠಿಸುವ ಮೂಲಕ ಅಪಶ್ರುತಿ ಮತ್ತು ಕ್ಲೇಶಗಳು ಕೊನೆಗೊಳ್ಳುತ್ತವೆ ಮತ್ತು ಕುಟುಂಬದಲ್ಲಿ ಸಂತೋಷವು ಮರಳುತ್ತೆ.